ಆಲೂರು ತಾಲೂಕಿನ ದೇವರಾಜಪುರ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ಮುಚ್ಚಲಾಗುತ್ತಿದ್ದು, ಇದನ್ನು ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಚೈತ್ರ, ಉಪಾಧ್ಯಕ್ಷರಾದ ಅಭಿಷೇಕ್, ದೇವರಾಜಪುರ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರಾದ ಮಲ್ಲೇಶ್, ಕಾರ್ಯದರ್ಶಿಗಳಾದ ಚಂದ್ರಶೇಖರ್, ಪ್ರಮೀಳಾ, ರೂಪಾ, ಗಾಯತ್ರಿ, ಗೌರಮ್ಮ, ಹರೀಶ್, ಚಂದನ, ಲಲಿತಾ, ಸುಷ್ಮಾ, ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ಯಾತಕಪ್ಪ ಅಂತಂದರೆ ಇದುವರೆಗೆ ಹೇಳಿದರು ಏನು ಹೋರಾಟ ಮಾಡಬೇಕು, ಈ ಶಾಲೆನೆಲ್ಲ ತೆಗೆದು ಎಷ್ಟು 10 ಶಾಲೆನ ಒಟ್ಟಿಗೆ ಹೆಚ್ಚು ಕಡಿಮೆ ಈ ಕಾಂತಿಯಲ್ಲಿ KPS ಅಂತ ಒಂದು ಶಾಲೆ ಮಾಡ್ತೀವಿ. KPS ಮ್ಯಾಗ್ನೆಟ್ ಅಂತ ನೋಡಿ ಎಂಥ ಹೆಸರಿಟ್ಕೊಂಡಿದ್ದಾರೆ. ಇದು ಸರ್ಕಾರಿ ಶಾಲೆ ತೆಗೆದು ಅಲ್ಲಿಗೆ ಪ್ರೈವೇಟ್ಗೆ ವಹಿಸ್ದಂಗೆ ಆಗುತ್ತಾ ಏನೋ ಹೇಳೋಕ್ಕಾಗಲ್ಲ. ಅದಕ್ಕಿಂತ ನಾವು ಈ ಖಾಸಗಿ ಶಾಲೆಯಲ್ಲಿ ಓದಿಸೋದೇ ಉತ್ತಮ ಅನ್ಸುತ್ತೆ. ಹಂಗೆ ಮಾಡ್ತಾ ಇದ್ದಾರೆ ನೋಡಿ. ಈಗ ಸರ್ಕಾರ ಎಲ್ಲ ಸವಲತ್ತು ಕೊಡುತ್ತೆ, ನಮ್ಮ ಮಕ್ಕಳಂತ ಒಂದು ಸರ್ಕಾರದಲ್ಲೇ ಓದಿಸೋಣ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ ಇಟ್ಕೊಂಡು ನಾವು ಈ ಊರು ಗ್ರಾಮ ಪ್ರಾರಂಭ ಆದಾಗಲಿಂದಲೂ ಕೂಡ ನಾವು ಈ ಸ್ಕೂಲ್ ಇಟ್ಕೊಂಡಿದ್ದೀವಲ್ಲ, ನಾವು ನಮ್ಮ ಮಕ್ಕಳೆಲ್ಲ ಓದಿದ್ದಾರೆ ಇಲ್ಲಿ. ಇದೇ ಖಾಸಗಿ ಶಾಲೆಯಲ್ಲಿ ಹೋಗದಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದಿ ನಮ್ಮ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ಮತ್ತು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಾಗಿದ್ದಾರೆ, ಎಲ್ಲದು ಸರ್ಕಾರಿ ಅಧಿಕಾರಿಗಳು ಆಗಿದ್ದಾರೆ. ಅದನ್ನು ಬಿಟ್ಟು ಖಾಸಗಿ ಶಾಲೆಯಲ್ಲೇ ಓದಿಸ್ಬೇಕು ಅಂತೇನು ಕಾನೂನಿಲ್ಲ. ಈಗೇನು ಮಾಡಿದ್ದಾರೆ, ಈ ಮಕ್ಕಳೆಲ್ಲ ಸರ್ಕಾರದ ಶಾಲೆಲ್ಲ ಮುಚ್ಚುತ್ತಾ ಬಂದಿದ್ದಾವೆ. ಯಾಕೆ ಮುಚ್ಚಿದು? ಇವರು ಅನುಮತಿ ಕೊಡ್ತಾ ಬಂದರು. ಖಾಸಗಿ ಶಾಲೆಗಳಿಗೆಲ್ಲ ಅನುಮತಿ ಕೊಡ್ತಾ ಇದ್ದಾರೆ. ಎಲ್ಲ ಗ್ರಾಮದಲ್ಲೂ ಹತ್ತತ್ರದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿ ಗ್ರಾಮಕ್ಕೆ ಹತ್ತಿರ ಆಗಿರ್ಬೇಕು. ಸಾಲದಕ್ಕೆ ಶಾಲೆ ಬಸ್ ಬೇರೆ ಮನೆಗೆ ಕಳಿಸ್ತಾರೆ. ಬಸ್ಸಲ್ಲಿ ಹೋಗೋದು ಪ್ರೈವೇಟ್ ಅಂದರೆ ಖಾಸಗಿ ಶಾಲೆಯಲ್ಲಿ ಓದೋದು. ಯಾಕೆ ಸರ್ಕಾರಿ ಶಾಲೆಯಲ್ಲಿ ಓದಿ ಏನೂ ಆಗಿಲ್ವಾ? ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿಲ್ವಾ? ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಇನ್ನೂ ಏನೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ, ದೇಶ ಕಾಯ್ತಿದ್ದಾರೆ, ಯೋಧರಾಗಿದ್ದಾರೆ. ಇದೆಲ್ಲ ಬಿಟ್ಟು ಈಗ ಇದನ್ನೇ ತಗೊಂಡೋಗ್ಬಿಟ್ಟು ಒಂದು ಕಡೆ ಮಾಡಿ ಮಕ್ಕಳನ್ನೆಲ್ಲ ಹಳ್ಳಿ ಮಕ್ಕಳನ್ನೆಲ್ಲ ಒಂದ ಗುಡ್ಡ ಹಾಕಕ್ಕೆ ಸ್ಕೂಲಿಗೆ ಬಸ್ ಕೊಡ್ತಾರಂತೆ. ನಾವೇ ಖರ್ಚು ಮಾಡ್ಬೇಕಂತ ಯಾರು ಉಂಟಾ? ನಾವು ಕೊಟ್ಟು ಇಲ್ಲಿ ಕಳಿಸೋದ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಓದಿಸ್ತಾರೆ. ಯಾಕೆ ಬೇಕು? ದನಿನ ತೊಟ್ಟಿ ಮಾಡಿ ಅಲ್ಲೆಲ್ಲ ಕೂಡ್ಕೊಂಡು ಮಕ್ಕಳಿಗೆ ಒಳ್ಳೆ ನುರಿತ ವಿದ್ಯಾವಂತರಿಂದ ಪಾಠ ಮಾಡ್ತೀವಿ ಅಂತಾರೆ, ಹೇಳೋದಷ್ಟೇ. ಹುಡುಗರು ಜಾಸ್ತಿ ಆದಷ್ಟು ವಿದ್ಯೆ ಕಡಿಮೆ ಆಗುತ್ತೆ, ಹೌದಲ್ವಾ? ಅದಕ್ಕೋಸ್ಕರ ಮಕ್ಕಳನ್ನ ವಿದ್ಯಾಭ್ಯಾಸ ಹಳ್ಳಿಲಿ ಉತ್ತಮ ಆಗಿದೆ. ಈಗ ಇದನ್ನು ಹಾಳು ಮಾಡೋ ಹುನ್ನಾರ ಮಾಡ್ತಾ ಇದೆ ಅನ್ನೋ ಕಾಣುತ್ತೆ ಸರ್ಕಾರ. ನಾವು ಯಾರೇ ಆದರೂ ಕೂಡ ಒಂದು ಗ್ರಾಮಸ್ಥರಾಗಲಿ, ಅದ್ರ ಮಕ್ಕಳ ಪೋಷಕರಾಗಲಿ, ಮಕ್ಕಳಿಗೂ ಕೂಡ ಬೇಕು ಹೋರಾಟ. ಇದೆ ಹಿಂದೆ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರು, ಆಗ ಈ ಹೋರಾಟ ಮುಖ್ಯ, ನಮಗೆ ಹೀಗೆ ಬೇಕಾಗಿದೆ ಹೋರಾಟ. ಅದಕ್ಕೋಸ್ಕರ ಮಕ್ಕಳಿಂದಲೂ ಕೂಡ ಚೈತನ್ಯ ಕೊಡಬೇಕು. ಇದಿಲ್ಲ ಅಂತಂದ್ರೆ ಸರ್ಕಾರ ಅವ್ರು ಮಾಡಿದ್ದೇ ಆಗುತ್ತೆ. ನಾವಂತಾರೆ ಎಲ್ಲದಕ್ಕೂ ಹ್ಞೂ ಅಂತಂದ್ರೆ ಈ ಶಾಲೆ ಅಲ್ಲಿಗೆ ಹೋಗುತ್ತೆ. ಬಿಡೋಣ ನಾವು ಶಾಲೆಯ? ಬಿಡ್ಬೇಕಾ? ಇಲ್ಲೇ ಇರ್ಬೇಕು ತಾನೆ ಶಾಲೆ? ನೀವೆಲ್ಲ ಇಲ್ಲಿ ಓದ್ತೀರಾ, ಅಲ್ಲಿಗೆ ಹೋಗ್ತೀರಾ? ಇಲ್ಲೇ ಓದ್ಬೇಕು. ನೀವು ಇಲ್ಲೇ ಓದಿ ದೊಡ್ಡವರಾಗಬೇಕು, ವಿದ್ಯಾವಂತರಾಗಬೇಕು, ಮತ್ತೆ ಸಾಲದಕ್ಕೆ ದೊಡ್ಡ ವ್ಯಕ್ತಿಗಳಾಗಬೇಕು. ಫೋಟೋ ಇಟ್ಕೊಂಡಿದ್ದೀರಿ ನೋಡಿ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಹೋರಾಟಗಾರರು. ಇಂಥ ಹೋರಾಟ ಶಕ್ತಿಯನ್ನ ಸಂಘದ ಮೂಲಕ ತಗೋಬೇಕು. ಸಂಘಟನೆ ನಾವೆಲ್ಲ ಹಳ್ಳಿಯವರು, ಊರಿನವರು, ಗ್ರಾಮಸ್ಥರು, ಮಕ್ಕಳ ಪೋಷಕರು ಎಲ್ಲ ಹೋರಾಟ ಮಾಡಿ ಸಂಘಟನೆ ಮಾಡಿ ಹೋರಾಡಿದರೆ ಇದಕ್ಕೊಂದು ಮಾರ್ಗ ಸಿಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರ ಹೇಳಿದಾಗೆ ನಾವು ಅಲ್ಲೇ ಎಲ್ಲ ಒಂತ ಕೂಡಿ ಬಿಡ್ತಾರೆ. ಯಾರ ಕೈಲಿ ಪಾಠ ಮಾಡಿಸ್ತಾರೋ, ಏನು ಬಿಡ್ತಾರೋ ಏನೂ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಶಾಲೆ ನಮ್ಮಲ್ಲೇ ಉಳಿಬೇಕೋ ಬೇಡವಾ? ಬೇಕೇ ಬೇಕು. ಏನು ಬೇಕು? ನ್ಯಾಯ ಬೇಕು. ಶಾಲೆ ಬೇಕು, ನ್ಯಾಯ ಬೇಕು. ಈ ಶಾಲೆಯನ್ನ ಇಲ್ಲಿಂದ ಕಿತ್ಕೊಂಡು ಹೋಗೋಕ್ಕೆ ನಾವು ಬಿಡಲ್ಲ ಅಂತ ಕೂತ್ಕೊಳ್ಬೇಕು. ಆಯ್ತಾ? ನಿಮ್ಮ ಶಕ್ತಿ ನಮಗೆ ಎಲ್ಲ ಒಗ್ಗಟ್ಟಾದಾಗ ಶಕ್ತಿ ಇರುತ್ತೆ, ಹೋರಾಟಕ್ಕೆ ಒಂದು ಧೈರ್ಯ ಬರುತ್ತೆ. ಆಮೇಲೆ ಪಾಪ ನೋಡಿ ನಿಂತು ಹೋರಾಡ್ತಾ ಇದ್ದಾರೆ. ಇವ್ರಿಗೆ ಏನು ಬೇಕಾಗಿದೆ? ಉಳಿಸೋಣ, ಬಡ ಮಕ್ಕಳಿಗೆ ಒಳ್ಳೇದಾಗಲಿ, ಹಳ್ಳಿ ಮಕ್ಕಳು ಮುಂದೆ ಬರಲಿ ಅಂತ ಇವರೆಲ್ಲ ಪಾಪ ವಿದ್ಯಾವಂತರು. ಇವರು MTech ಮಾಡಿರಿದ್ದಾರೆ, ಇಂಜಿನಿಯರ್ ಮಾಡಿರಿದ್ದಾರೆ. ಇವರೆಲ್ಲ ಯಾತಕ್ಕೇನು ಕೆಟ್ಟದಕ್ಕೆ ಹೋರಾಡ್ತಾ ಇಲ್ಲ, ವಿದ್ಯಾವಂತರಾಗಿ ನಮ್ಮ ಹಳ್ಳಿ ಉದ್ಧಾರಕ್ಕೋಸ್ಕರ ಇವರು ಹೋರಾಡ್ತಾ ಇದ್ದಾರೆ. ನಾವೆಲ್ಲ ಇವರಿಗೆ ಶಕ್ತಿಯಾಗಿ ನಿಂತು ಚೈತನ್ಯವನ್ನು ಕೊಟ್ಟರೆ, ತನು ಮನ ಧನ ಎಲ್ಲದನ್ನು ಕೊಟ್ಟು ಸಹಕರಿಸಿದರೆ ನಮ್ಮ ಶಾಲೆ ನಮ್ಮಲ್ಲೇ ಉಳಿಯೋದ್ರಲ್ಲಿ ಸಂದೇಹ ಇಲ್ಲ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಹೊಂದಿಸಿ ನನ್ನ ಅಭಿಪ್ರಾಯವನ್ನು ಎಲ್ಲರ ಮುಂದೆ ಹೇಳಿದ್ದೀನಿ. ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಶಾಲೆಯನ್ನು ಕಿತ್ತುಕೊಳ್ಳುವುದಕ್ಕೆ ಬಿಡುವುದಿಲ್ಲ.